ಸ್ನೇಹಿತರೆ, ಉದ್ಯೋಗ ಬಂಧು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಕೇಂದ್ರ ಸರ್ಕಾರದ ಸ್ಟಾಫ್ ಸೆಲೆಕ್ಷನ್ ಕಮಿಷನ್ ವತಿಯಿಂದ ಮುಂಬರುವ 2024-2025ನೇ ಸಾಲಿನ ಹುದ್ದೆಗಳ ಮಾಹಿತಿಯನ್ನು ನೀಡಿದೆ. ಅಭ್ಯರ್ಥಿಗಳ ತಯಾರಿಕೆಗಾಗಿ ಮುಂದೆ ಅನೌನ್ಸ್ ಮಾಡಲಾಗಿದೆ. ಕಂಬೈನ್ಡ್ ಹೈಯರ್ ಸೆಕೆಂಡರಿ ಎಕ್ಸಾಮಿನೇಷನ್ ಇಲ್ಲಿ 7th ಇದೆ ನೋಡಿ. ಆಲ್ರೆಡಿ ಇದು ಏಪ್ರಿಲ್ 2ನೇ ತಾರೀಕು ಪ್ರಾರಂಭವಾಗಿತ್ತು. ಕೊನೆಯ ದಿನಾಂಕ ಬಂದು ಮೇ 1 ಆಗಿತ್ತು. ಜೂನ್ ಜುಲೈಯಲ್ಲಿ ಎಕ್ಸಾಮ್ ಇರುತ್ತೆ. ಯಾರೆಲ್ಲ ಅರ್ಜಿ ಸಲ್ಲಿಸಿದ್ದೀರೋ ಆಲ್ರೆಡಿ ಇದು ಎಕ್ಸಾಮ್ಸ್ ಬಂದು ಜೂನ್ ಜುಲೈ ಇರುತ್ತೆ, ತಯಾರಿ ಮಾಡ್ಕೊಳ್ಳಿ. ತದನಂತರ ಇಂಟರ್ನೆಟ್ ಇದೆಯಲ್ಲ, ಮಲ್ಟಿ ಟಾಸ್ಕಿಂಗ್ ಸ್ಟಾಫ್ ಅಂತ ಇದೆಯಲ್ಲ, ಇದು 12,000 ಹುದ್ದೆಗಳನ್ನು SLC ಮೇಲೆ ಕರೆಯಲಾಗುತ್ತೆ. ಹವಾಲ್ದಾರ್ ಅಂದರೆ ಗುಮಾಸ್ತ, ಮಲ್ಟಿ ಟಾಸ್ಕಿಂಗ್ ಸ್ಟಾಫ್ ಬಂದು SLC, ಎರಡೂ ಕೂಡ SLC ಮೇಲೆ ಇರುತ್ತೆ. 12,000 ಹುದ್ದೆಗಳು. ನೀತಿ ಸಂಹಿತೆ ಇದ್ದ ಕಾರಣ ಮೇ 7ನೇ ತಾರೀಕಿಗೆ ಅನೌನ್ಸ್ ಆಗಬೇಕಾಗಿತ್ತು. ಬಟ್ ಕಾರಣಾಂತರಗಳಿಂದ ನೀತಿ ಸಂಹಿತೆ ಇರೋದ್ರಿಂದ ಅನೌನ್ಸ್ ಆಗಲಿಲ್ಲ. ಇನ್ನೇನು ಮುಂಬರೋ ಕೆಲವು ದಿನಗಳಲ್ಲಿ ಅನೌನ್ಸ್ ಆಗುತ್ತೆ. ತದನಂತರ ಇದು ಕಂಬೈನ್ಡ್ ಗ್ರ್ಯಾಜುಯೇಷನ್ ಲೆವೆಲ್ 7,859 ಪೋಸ್ಟ್ಗಳಿದ್ದಾವೆ. ಇದಕ್ಕೆ ಒಂದು ಡಿಗ್ರಿ ಆಗಿರುತ್ತೆ. ಎನಿ ಡಿಗ್ರಿ, BA ಅವರು ಕೂಡ ಅಪ್ಲೈ ಮಾಡ್ಬೋದು. ಇಂಜಿನಿಯರಿಂಗು, BTech ಅವರು ಕೂಡ ಅಪ್ಲೈ ಮಾಡ್ಬೋದಾಗಿರ್ತದೆ. ಎಕ್ಸಾಮ್ ಅರ್ಜಿ ಸಲ್ಲಿಸೋದು ಪ್ರಾರಂಭವಾಗೋ ದಿನಾಂಕ ಬಂದು 11 ಜೂನ್ 2024 ಆಗಿರುತ್ತೆ. ಕೊನೆಯ ದಿನಾಂಕ ಬಂದು 10 ಜುಲೈ 2024. ಎಕ್ಸಾಮ್ಸು ಬಂದರೆ ಸೆಪ್ಟೆಂಬರ್ ಅಕ್ಟೋಬರಲ್ಲಿ ಇರುತ್ತೆ ಅಂತ ತಿಳಿಸಲಾಗಿದೆ. ಇನ್ನು ಸ್ಟೆನೋಗ್ರಾಫರ್ ಗ್ರೇಡ್ C ಮತ್ತು ಗ್ರೇಡ್ E ಇದು ಬಂದು 1,226 ಪೋಸ್ಟ್ಗಳದು. ಇದಕ್ಕೆ ಸ್ಟೆನೋಗ್ರಾಫರ್ ಕೋರ್ಸ್ ಮಾಡಿರಬೇಕಾಗುತ್ತೆ. 10th + PUC, 10th ಮೇಲೂ ಕೂಡ ಸ್ಟೆನೋಗ್ರಾಫರ್ ಕೋರ್ಸ್ ಮಾಡಿರ್ಬೋದು. PUC ಅವರು ಕೂಡ ಸ್ಟೆನೋಗ್ರಾಫರ್ ಕೋರ್ಸ್ ಮಾಡಿರ್ಬೋದು. 16ನೇ ತಾರೀಕು ಅರ್ಜಿ ಸಲ್ಲಿಸೋದು ಪ್ರಾರಂಭವಾಗುತ್ತೆ ಜುಲೈಯಲ್ಲಿ. ಕೊನೆಯ ದಿನಾಂಕ 14 ಆಗಸ್ಟ್ ಆಗಿರುತ್ತೆ. ಎಕ್ಸಾಮ್ಸ್ ಬಂದು ಅಕ್ಟೋಬರ್-ನವೆಂಬರ್ 2024. ಇನ್ನು ಜೂನಿಯರ್ ಹಿಂದಿ ಟ್ರಾನ್ಸ್ಲೇಟರ್, ಜೂನಿಯರ್ ಟ್ರಾನ್ಸ್ಲೇಟರ್ ಮತ್ತು ಸೀನಿಯರ್ ಹಿಂದಿ ಇದಕ್ಕೆ ಹಿಂದಿ ಟ್ರಾನ್ಸ್ಲೇಟರ್ ಕೋರ್ಸ್ ಆಗಿರಬೇಕಾಗತ್ತೆ. ಇದು 23ನೇ ತಾರೀಕು ಜುಲೈಯಲ್ಲಿ ಅನೌನ್ಸ್ ಮಾಡೋ ಸಾಧ್ಯತೆ ಇದೆ. ನಂತರ 21ನೇ ತಾರೀಕು ಎಕ್ಸಾಮ್ಸ್ ಇರುತ್ತೆ. ಇನ್ನು ಕಾನ್ಸ್ಟೇಬಲ್ ಹುದ್ದೆಗಳು, ಇದು ಒಂದು ಮಿಲ್ಟ್ರಿಗೆ ಸಂಬಂಧಪಡೋದು. ಸೆಂಟ್ರಲ್ ಆರ್ಮಡ್ ಪೊಲೀಸ್ ಫೋರ್ಸು ಮತ್ತು ರೈಫಲ್ ಮ್ಯಾನ್ ಅಂದ್ಬಿಟ್ಟು 13,323 ಕರೀತೆ. ಇದಕ್ಕೆ SLC ಕ್ವಾಲಿಫಿಕೇಷನ್ ಇರುತ್ತೆ. ಅರ್ಜಿ ಬಂದು 27 ಆಗಸ್ಟ್ 2024 ಪ್ರಾರಂಭವಾಗುತ್ತೆ. ದಿನಾಂಕ 27 ಆಗಸ್ಟ್ 2024ರಂದು ಅರ್ಜಿ ಪ್ರಾರಂಭವಾಗುತ್ತೆ. ಕೊನೆಯ ದಿನಾಂಕ ಬಂದು 27 ಸೆಪ್ಟೆಂಬರ್ 2024. ಎಕ್ಸಾಮ್ ಡಿಸೆಂಬರಲ್ಲಿ ಬರುತ್ತೆ, ಡಿಸೆಂಬರ್ ಅಥವಾ ಜನವರಿಲಿ. ಈ ಮಾಹಿತಿ ಏನಕ್ಕಪ್ಪ ನೀಡ್ತಿದ್ದಾರೆ ಅಂದರೆ, ವಿದ್ಯಾರ್ಥಿಗಳು ಇದಕ್ಕೆ ಬೇಕಾದಂಥ ತಯಾರಿ ಮಾಡ್ಕೊಳ್ಳಿ, ಅಪ್ಲಿಕೇಶನ್ ಹಾಕೋದಕ್ಕೂ ಮತ್ತು ಎಕ್ಸಾಮ್ ಪರೀಕ್ಷೆಯನ್ನು ಹೇಗೆ ಅಟೆಂಡ್ ಮಾಡೋದು ಅಂತ ತಿಳ್ಕೊಳ್ಳಿ ಅನ್ನೋ ಕಾರಣಕ್ಕೆ ಮುಂಚೆನೇ ಅನೌನ್ಸ್ ಮಾಡಲಾಗುತ್ತೆ. ಈ ವಿಡಿಯೋ ನಿಮಗೆ ಉಪಯುಕ್ತ ಆದರೆ ದಯವಿಟ್ಟು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.